ಇಂದಿನ ಸಿನಿಮಾ ಪ್ರಪಂಚದಲ್ಲಿ ಲಿವ್ ಇನ್ ರಿಲೇಶನ್ಶಿಪ್, ಡೇಟಿಂಗ್, ಬ್ರೇಕಪ್ ಅಥವಾ ಡಿವೋರ್ಸ್ ಸುದ್ದಿಗಳನ್ನು ಕೇಳೋದು ಹೊಸದೇನಲ್ಲ. ಆದರೆ ನಟಿ ನಿತ್ಯಾ ಮೆನನ್ ಅವರ ವಿಷಯಕ್ಕೆ ಬಂದರೆ ಅಲ್ಲಿ ಯಾವಾಗಲೂ ಒಂದು ಗಾಂಭೀರ್ಯ ಇರುತ್ತೆ. ದಶಕಗಳ ಕಾಲ ಸ್ಯಾಂಡಲ್ವುಡ್, ಟಾಲಿವುಡ್ ಮತ್ತು ಕಾಲಿವುಡ್ನಲ್ಲಿ ಸತತ ಹಿಟ್ಗಳನ್ನು ನೀಡಿ ನ್ಯಾಷನಲ್ ಅವಾರ್ಡ್ ಮುಡಿಗೇರಿಸಿಕೊಂಡಿರುವ ಈ ಪ್ರತಿಭಾವಂತ ನಟಿ ಈಗ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನೀಡಿರುವ ಒಂದು ಹೇಳಿಕೆ ಇಂಟರ್ನೆಟ್ನಲ್ಲಿ ಕಿಚ್ಚು ಹಚ್ಚಿದೆ. ಪ್ರಸ್ತುತ 38ರ ಹರೆಯದ ನಿತ್ಯಾ ಮೆನನ್ ಸಿನಿಮಾ ಆಯ್ಕೆಯಲ್ಲಿ ಎಷ್ಟು ಎಚ್ಚರಿಕೆ ವಹಿಸುತ್ತಾರೋ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಅಷ್ಟೇ ಗೌಪ್ಯವಾಗಿಡ್ತಾರೆ. 40ರ ಹತ್ತಿರ ಬಂದರೂ ಮದುವೆಯ ಬಗ್ಗೆ ಇವರು ತುಟಿ ಬಿಚ್ಚಿಲ್ಲ. ಮದುವೆ ಅನ್ನೋದು ಜೀವನದ ಒಂದು ಭಾಗವಷ್ಟೇ, ಅದೇ ಪೂರ್ತಿ ಜೀವನ ಅಲ್ಲ ಅನ್ನೋದು ನಿತ್ಯಾ ಅವರ ಸ್ಟ್ರಾಂಗ್ ಫಿಲಾಸಫಿ. ಆದರೆ ಇತ್ತೀಚೆಗೆ ಅವರು ನೀಡಿದ ರ್ಯಾಪಿಡ್ ಫೈರ್ ಉತ್ತರ ಮಾತ್ರ ಸಂಪ್ರದಾಯವಾದಿಗಳ ಹುಬ್ಬೇರುವಂತೆ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗುತ್ತಿರುವ ಒಂದು ಸಂದರ್ಶನದ ತುಣುಕಿನಲ್ಲಿ ನಿತ್ಯಾ ಅವರಿಗೆ ಮದುವೆಗೂ ಮುನ್ನ ಅಥವಾ ಮದುವೆ ಇಲ್ಲದೆ ಗರ್ಭಿಣಿಯಾಗೋದು ಸರಿಯೇ ಅನ್ನೋ ಪ್ರಶ್ನೆ ಎದುರಾಗಿತ್ತು. ಇದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲದೆ ಉತ್ತರಿಸಿದ ನಿತ್ಯಾ ಮೆನನ್, ಮದುವೆ ಇಲ್ಲದೆ ಮಗು ಪಡೆಯೋದರಲ್ಲಿ ತಪ್ಪೇನಿಲ್ಲ. ನಿಮಗೆ ಮಗು ಬೇಕು, ಆದರೆ ಮದುವೆಯಾದ ಜೀವನ ಬೇಡ ಅಂದರೆ ಅದರಲ್ಲಿ ತಪ್ಪೇನಿದೆ. ಈಗಿನ ಕಾಲದಲ್ಲಿ ಅದಕ್ಕೆ ಸಾಕಷ್ಟು ತಾಂತ್ರಿಕ ಅವಕಾಶಗಳಿವೆ. ಅನೇಕರು ಅದನ್ನು ಅನುಸರಿಸುತ್ತಿದ್ದಾರೆ ಕೂಡ ಅಂತ ಸಖತ್ ಬೋಲ್ಡ್ ಆಗಿ ಪ್ರತಿಕ್ರಿಯಿಸಿದ್ದಾರೆ. ಅಂದಹಾಗೆ ನಿತ್ಯಾ ಮೆನನ್ ಈ ರೀತಿ ಮಾತನಾಡಲು ಒಂದು ವಿಶೇಷ ಕಾರಣವೂ ಇದೆ. ಕಳೆದ ವರ್ಷ ಅವರು ನಟಿಸಿದ ಕಾದಲಿಕ ನೆರವಿಲ್ಲೆ ಎಂಬ ತಮಿಳು ಸಿನಿಮಾ ಇದೇ ವಿಷಯದ ಸುತ್ತ ಸಾಗಿತ್ತು. ಮದುವೆ ಆಗದೆ IVF ಮೂಲಕ ಮಗು ಪಡೆದುಕೊಳ್ಳುವ ಮಹಿಳೆಯ ಪಾತ್ರದಲ್ಲಿ ನಿತ್ಯಾ ಕಾಣಿಸಿಕೊಂಡಿದ್ರು. ಆ ಸಿನಿಮಾದ ಪ್ರಚಾರದ ಸಮಯದಲ್ಲಿ ನೀಡಿದ ಈ ಹಳೆಯ ಸಂದರ್ಶನ ಈಗ ಮತ್ತೆ ವೈರಲ್ ಆಗಿ ಸದ್ದು ಮಾಡ್ತಿದೆ. ಪಾತ್ರಕ್ಕಾಗಿ ಅವರು ಅವತ್ತು ಅಂತಹ ಮಾತುಗಳನ್ನಾಡಿದ್ರೂ ಅವರ ಆಲೋಚನೆಗಳು ಆಧುನಿಕ ಜಗತ್ತಿನ ಮಹಿಳೆಯರ ಸ್ವಾತಂತ್ರ್ಯವನ್ನು ಬಿಂಬಿಸುತ್ತವೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಒಟ್ಟಿನಲ್ಲಿ ಸಿನಿಮಾದಲ್ಲಿ ಅಷ್ಟೇ ಅಲ್ಲದೆ ನಿಜ ಜೀವನದಲ್ಲೂ ನಿತ್ಯಾ ಮೆನನ್ ಒಬ್ಬ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಲೇಡಿ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಬದುಕು ನಿಮ್ಮದು, ನಿರ್ಧಾರವೂ ನಿಮ್ಮದೇ ಅನ್ನುವ ನಿತ್ಯಾ ಮೆನನ್ ಅವರ ಈ ವೈಚಾರಿಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.